ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಪುಟ್ಟ ಗೌರಿ ಮದುವೆ ಭಾಗ 25. ಅಯ್ಯೋ ದೇವ್ರೆ, ಈಗ ಏನಪ್ಪ ಮಾಡೋದು? ಹೇಗಾದರೂ ಮಾಡಿ ಇವರನ್ನು ಒಪ್ಪಿಸಬಹುದು ಅಂತ ಅಂದುಕೊಂಡಿದ್ದೆ. ನೋಡಿದ್ರೆ ಹೀಗೆ ಮಾತಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಇದೇ ಥರ ತಾನೇ ನನ್ನ ಹೆದರಿಸಿ ಗೌರಿ ಮದುವೆ ಮಾಡಿದ್ದು. ಇಲ್ಲ, ಈ ಮಾತಿಗೆಲ್ಲ ನಾನು ಹೆದರ್ಕೋಬಾರ್ದು. ಈ ವಿಚಾರನ ಮೊದಲು ಮೇಷ್ಟ್ರ ಹತ್ರ ಹೇಳಬೇಕು. ಅವರೇ ಏನಾದರೂ ದಾರಿ ತೋರಿಸ್ತಾರೆ. ಅದಕ್ಕೂ ಮೊದಲು ಸುಧಾ ಮತ್ತು ರಮೇಶನಿಗೆ ಫೋನ್ ಮಾಡಿ ಅಣ್ಣನ ಮುಖಾಂತರ ಅಲ್ಲೇ ಓದೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಸಬೇಕು ಅಂತ ಹೇಳಿಕೊಂಡು ಸುಧಾಗೆ ಫೋನ್ ಮಾಡಲು ತನ್ನ ಗಂಡನ ಮೊಬೈಲ್ ನೋಡುತ್ತಾಳೆ. ರಾಮಣ್ಣ ಬೈದುಕೊಂಡು ಹೋಗುವ ಭರದಲ್ಲಿ ಫೋನ್ ಅಲ್ಲೇ ಬಿಟ್ಟು ಹೋಗಿರುತ್ತಾನೆ. ಸುಧಾ ಕೊಟ್ಟಿದ್ದ ನಂಬರ್ಗೆ ಡಯಲ್ ಮಾಡಲು ಫೋನ್ ರಿಸೀವ್ ಮಾಡಿದ ಸುಧಾ, ಹೇಳಿ ಆಂಟಿ, ಏನು ಸಮಾಚಾರ ಎಂದಳು. ಸುಧಾಗೆ ಈ ಕಡೆಯಿಂದ ಬರೀ ಅಳುವ ಶಬ್ದ ಮಾತ್ರ ಕೇಳಿಸುತ್ತದೆ. ಆಗ ಗಾಬರಿಗೊಂಡ ಸುಧಾ, ಆಂಟಿ ಯಾಕೆ ಅಳ್ತಾ ಇದ್ದೀರಾ, ಏನಾಯಿತು ಎನ್ನಲು ಜಾನಕಿ ಮನೆಯಲ್ಲಿ ನಡೆದ ಎಲ್ಲ ವಿಚಾರವನ್ನು ಅವಳಿಗೆ ತಿಳಿಸುತ್ತಾಳೆ. ಜಾನಕಿ, ಸುಧಾ, ನೀನೇ ಏನಾರ ಮಾಡಿ ಗೌರಿನ ಅಲ್ಲೇ ಓದೋ ವ್ಯವಸ್ಥೆ ಮಾಡೋದಕ್ಕೆ ಆಗಲ್ವಾ? ಈ ವಿಚಾರವಾಗಿ ಅಣ್ಣನ ಹತ್ರ ಮಾತಾಡಿ ಅಲ್ಲಿ ಆಗೋದಿಲ್ಲ ಅಂತ ಅಂದರೆ ಬೇರೆ ವ್ಯವಸ್ಥೆ ಏನಾದರೂ ಮಾಡೋಣ ಎಂದಳು. ಆಗ ಸುಧಾ, ಆಂಟಿ, ಇಲ್ಲಿಂದನೇ ಅಂದರೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಅತ್ತೆ ಒಪ್ಕೊಳ್ಳೋದಿಲ್ಲ. ಆದರೂ ಒಂದು ಸರಿ ಮಾವನ ಕಡೆಯಿಂದ ಹೇಳಿಸಿ ನೋಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಶೇಖರ್ ಇರುವ ರೂಮಿಗೆ ಬಂದಳು. ರಮೇಶ ಕೂಡ ಸುಧಾಳ ಜೊತೆಯಲ್ಲಿ ನಡೆದ. ಇಬ್ಬರು ಬಂದದ್ದನ್ನು ನೋಡಿ ಶೇಖರ್ ಅವರು, ಏನು ಗಂಡ ಹೆಂಡತಿ ಇಬ್ಬರು ಜೊತೆಯಾಗಿ ಬಂದ್ಬಿಟ್ಟಿದ್ದೀರಾ, ಏನು ಸಮಾಚಾರ ಎಂದರು. ಆಗ ಸುಧಾ, ಅತ್ತೆ ಎಲ್ಲಿ ಮಾವ ಎಂದು ಕೇಳಿದಳು. ನಿಮ್ಮತ್ತೆ ಊರ ಒಳಗಡೆ ಹೋಗವಳೆ. ಯಾರೋ ಬಡ್ಡಿ ದುಡ್ಡು ಕೊಡದೆ ಸತಾಯಿಸ್ತಾ ಇದ್ದಾನಂತೆ. ಅದಕ್ಕೆ ಅದನ್ನು ವಸೂಲಿ ಮಾಡಿಕೊಂಡು ಬರ್ತೀನಿ ಅಂತ ಹೋಗವಳೆ ಎಂದರು. ಬಡ್ಡಿ ವಸೂಲಿಗೆ ಹೋಗಿದ್ದಾರೆ ಅಂದರೆ ಸದ್ಯಕ್ಕೆ ಅತ್ತೆ ಬರೋದಿಲ್ಲ ಅಂತ ಅಂದುಕೊಂಡ ಸುಧಾ, ಅದು ಮಾವ, ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕಾಗಿತ್ತು ಎಂದಳು. ಅದೇನು ಅಂತ ಹೇಳು ಸುಧಾ ಎನ್ನಲು ಗಂಡನ ಕಡೆ ನೋಡಿದ ಸುಧಾ ಹೇಳುವಂತೆ ಸನ್ನೆ ಮಾಡುತ್ತಾಳೆ. ಆಗ ರಮೇಶ್, ಅದು ಏನಿಲ್ಲಪ್ಪ, ಗೌರಿ ವಿಚಾರ ಮಾತಾಡೋಣ ಅಂತ ಬಂದೋ ಎಂದನು. ಗೌರಿ ವಿಚಾರನ ಏನು ಅಂತ ಸರಿಯಾಗಿ ಹೇಳಿ ಎಂದರು ಶೇಖರ. ಅದೇ ಮಾವ, ಪಾಪ ಅವಳು ಎಷ್ಟು ದಿನ ಅಂತ ಹೀಗೆ ಇರ್ತಾಳೆ ಹೇಳಿ. ಅದಕ್ಕೆ ಅವಳನ್ನು ಕಾಲೇಜಿಗೆ ಸೇರಿಸಿ ಅಂತ ಹೇಳೋಣ ಅಂತ ಅಂದ್ಕೊಂಡು ಬಂದೋ ಎಂದಳು. ನೀನು ಹೇಳೋದು ಏನೋ ಸರಿಯಾಗಿದೆ ಸುಧಾ, ಆದರೆ ಇದಕ್ಕೆ ನಿನ್ನ ಅತ್ತೆ ಒಪ್ಕೋಬೇಕಲ್ಲ. ಈಗಲೇ ಗೌರಿನ ಕಂಡ್ರೆ ಕೆಂಡ ಕಾರ್ತಾಳೆ. ಇನ್ನೂ ಅವಳನ್ನು ಓದಿಸಲು ಕಾಲೇಜಿಗೆ ಕಳಿಸು ಅಂತ ಅಂದರೆ ನಿಜವಾಗ್ಲೂ ಒಪ್ಕೋತಾಳಾ? ನನಗಂತೂ ನಂಬಿಕೆ ಇಲ್ಲ ಎಂದರು. ನೀವೇ ಹೀಗೆ ಹೇಳಿಬಿಟ್ರೆ ಹೇಗೆ ಮಾವ? ಹೋಗಲಿ, ಇಲ್ಲಿ ಓದಿಸೋದಕ್ಕೆ ಕಷ್ಟ ಅಂತ ಅಂದರೆ ಯಾವುದಾದ್ರೂ ಹಾಸ್ಟೆಲಿಗೆ ಸೇರಿಸೋಣ. ದಯವಿಟ್ಟು ಇದೊಂದು ಕೆಲಸ ಮಾಡಿ. ಹಾಳಾಗ್ತಾ ಇರೋ ಗೌರಿ ಬದುಕು ಒಂದು ನೆಲೆ ಕಾಣಲಿ ಕಾಳಜಿಯಿಂದ ಹೇಳಿದಳು. ಆ ಪಾಪ ಪ್ರಜ್ಞೆ ನನಗೂ ಇದೆ ಸುಧಾ. ನಮ್ಮಿಂದಾಗಿ ಹುಡುಗಿ ಬದುಕು ಹಾಳಾಯಿತು ಅಂತ ನೋಡೋಣ. ನಾನು ಪ್ರಯತ್ನ ಪಡ್ತೀನಿ. ರಾತ್ರಿ ಊಟ ಮಾಡಬೇಕಾದ್ರೆ ಈ ವಿಚಾರನ ಹೇಳ್ತೀನಿ. ಆಗ ನೀವಿಬ್ಬರು ಕೂಡ ನನಗೆ ಸಪೋರ್ಟ್ ಮಾಡಿ. ನೋಡೋಣ, ಸಾಧ್ಯವಾದಷ್ಟು ಅವಳನ್ನು ಒಪ್ಪಿಸೋಕ್ಕೆ ಪ್ರಯತ್ನ ಮಾಡೋಣ ಎಂದರು ಶೇಖರ್. ಇವರ ಮಾತುಕತೆ ಮುಗಿಯುವ ಹೊತ್ತಿಗೆ ಬಡ್ಡಿ ವಸೂಲಿಗೆ ಅಂತ ಹೋಗಿದ್ದ ನಂಜಮ್ಮ ಮನೆಗೆ ಬರುತ್ತಾರೆ. ಹಾಳಾದ ನನ್ನ ಮಕ್ಕಳು, ನಾನು ಬರೋ ವಿಚಾರ ಅದು ಹೆಂಗೆ ತಿಳ್ಕೊಂಡು ಬಿಡ್ತಾರೋ ಗೊತ್ತಿಲ್ಲ. ಕೈಗೆ ಸಿಗದೇ ಇರೋ ಥರ ಮಾಯ ಆಗಿಬಿಡ್ತಾರೆ. ಇನ್ನೊಂದ್ಸಲಿ ಹೀಗೆ ಮಾಡಲಿ, ಮನೆ ಒಳಗಡೆ ನುಗ್ಗಿ ಅವರ ಪಾತ್ರೆ ಸಾಮಾನೆಲ್ಲ ಆಚೆಗಡೆ ಎಸ್ದು ಬೀಗ ಹಾಕ್ತೀನಿ. ಆಗ ಎಲ್ಲೇ ಅವತುಕೊಂಡಿದ್ರೂ ನನ್ನ ಕಣ್ಮುಂದೆ ಬರಲೇಬೇಕು ಎಂದು ಬೈದುಕೊಂಡು ಮನೆ ಒಳಗಡೆ ಬರುತ್ತಾಳೆ. ನಂಜಮ್ಮನ ಹತ್ತಿರ ಸಾಲ ತೆಗೆದುಕೊಂಡಿದ್ದವನು ಇವಳು ಬರುತ್ತಾ ಇರೋ ವಿಚಾರ ತಿಳಿದು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಅವನಿಗೋಸ್ಕರ ತುಂಬ ಹೊತ್ತು ಕಾದರೂ ಸಹ
ಆ ವ್ಯಕ್ತಿ ಬರಲೇ ಇಲ್ಲ. ಅವನ ಹೆಂಡತಿಗೆ ಚೆನ್ನಾಗಿ ಬಾಯಿಗೆ ಬಂದಂತೆ ಬೈದು ಮನೆಗೆ ಬಂದು ಬಿಡುತ್ತಾಳೆ. ಊಟದ ಸಮಯ ಆಗಿದ್ದರಿಂದ ಎಲ್ಲರೂ ಊಟಕ್ಕೆ ಕುಳಿತು ಊಟ ಮಾಡುವ ಸಮಯದಲ್ಲಿ ಶೇಖರ್ ಅವರು ನಂಜಮ್ಮನಿಗೆ, ನಂಜಿ, ನಿನ್ನ ಹತ್ರ ಒಂದು ವಿಚಾರ ಮಾತಾಡಬೇಕಾಗಿತ್ತು. ಆದರೆ ಈ ವಿಚಾರ ಕೇಳಿ ನೀನು ಕೋಪ ಮಾಡ್ಕೋಬಾರ್ದು ಎಂದರು. ಅಂದರೆ ನೀವು ಹೇಳೋ ವಿಚಾರ ನನಗೆ ಕೋಪ ಬರುತ್ತೆ ಅಂದಂಗಾಯಿತು. ಹಾಗಿದ್ರೆ ಹೇಳೋಕ್ಕೆ ಬರಬೇಡಿ, ನಿಷ್ಠೂರವಾಗಿ ಹೇಳಿದಳು ನಂಜಮ್ಮ. ಅದು ಹಾಗಲ್ಲ ನಂಜಿ, ಈ ವಿಚಾರ ನೀನು ಕೋಪ ಮಾಡ್ಕೊಳ್ಳದೆ ಇರಲಿ, ಆದರೆ ಹೇಳಲೇಬೇಕು ಎಂದರು. ಹಾಗಿದ್ರೆ ಈ ಪೀಠಿಕೆಲ್ಲ ಯಾಕೆ, ಅದೇನು ವಿಚಾರ ಅಂತ ಹೇಳಿ ಎಂದಳು ನಂಜಮ್ಮ. ಅದು ಏನಿಲ್ಲ ನಂಜಿ, ಗೌರಿ ಮನೆಯಲ್ಲೇ ಇದ್ದು ಏನು ಮಾಡ್ತಾಳೆ ಹೇಳು. ಅದಕ್ಕೆ ಅವಳನ್ನು ಓದೋದಕ್ಕೆ ಕಾಲೇಜಿಗೆ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಎನ್ನುತ್ತಾರೆ ಶೇಖರ್. ನಾನು ಮುಂದಕ್ಕೆ ಓದಬೇಕು ಅಂತ ಅವಳೇ ನಿಮ್ಮ ಹತ್ರ ಬಂದು ಹೇಳಿದ್ಲಾ? ಮನೆಯಲ್ಲೇ ಇದ್ದರೆ ಕೆಲಸ ಮಾಡಬೇಕಾಯ್ತದೆ ಅಂತ ಗಂಡ ಸತ್ತೋಗಿದ್ರೂ ಕಾಲೇಜಿಗೆ ಹೋಗುವ ನೆಪದಾಗೆ ಬಣ್ಣದ ಬಟ್ಟೆ ಹಾಕ್ಕೊಂಡು ಗಂಡೈಕ್ರ ಮುಂದೆ ನುಲಿಬೇಕು ಅಂದ್ಕೊಂಡಿದ್ದಾಳ ಹೇಗೆ? ಅದೆಲ್ಲ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನ್ನ ಮಗನನ್ನು ನುಂಗಿ ನೀರು ಕುಡಿದವಳನ್ನು ಓದಿಸಿ ಉದ್ಧಾರ ಮಾಡಬೇಕಾ? ಅದೇನೂ ಬೇಕಾಗಿಲ್ಲ. ಅವಳು ಅಷ್ಟು ಓದಲೇಬೇಕು ಅಂತ ಇದ್ದರೆ ನನ್ನ ಮಗನ ಇನ್ಶೂರೆನ್ಸ್ ಹಣ, ಹಾಗೆ ಈ ಆಸ್ತಿಗೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ಬರೆದು ಕೊಟ್ಟು ಹೋಗ್ತಾ ಇರ್ರಿ. ಈ ಮನೆ ಬಿಟ್ಟು ಹೋದ್ಮೇಲೆ ಅವಳು ಏನಾದರೂ ಮಾಡಿಕೊಳ್ಳಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಎನ್ನುತ್ತಾಳೆ ನಂಜಮ್ಮ. ಆಗ ಶೇಖರ್, ಅದು ಆಗಲ್ಲ ನಂಜಿ ಎನ್ನುತ್ತಿದ್ದವರ ಮಾತನ್ನು ಅರ್ಧಕ್ಕೆ ತಡೆದು, ನಾನು ಹೇಳಿದ್ದು ನಿಮಗಲ್ಲೇ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅವಳು ಓದಬೇಕು ಅಂತ ಅಂದರೆ ನಾನು ಹೇಳಿದ ಕಂಡೀಷನ್ಗೆ ಒಪ್ಕೊಂಡು ಈ ಮನೆ ಬಿಟ್ಟು ಹೋಗ್ತಾ ಇರಬೇಕು ಅಷ್ಟೇ ಎಂದರು. ನೀನು ಹೇಳಿದಂಗೆ ಮಾಡೋದಕ್ಕೆ ಆಗೋದಿಲ್ಲ ನಂಜಿ, ಯಾಕಂದರೆ ಈ ಆಸ್ತಿಗೂ ನನಗೂ ಸಂಬಂಧ ಇಲ್ಲ ಅಂತ ಬರೆದು ಕೊಡೋದಕ್ಕೆ ಗೌರಿ ಇನ್ನೂ ಮೈನರ್. ಅವಳು ಆ ರೀತಿ ಬರೆದು ಕೊಟ್ಟರೂ ಅದಕ್ಕೆ ಯಾವುದೇ ಸಂಬಂಧ ಬೆಲೆ ಇಲ್ಲ. ಇನ್ನು ಇನ್ಶೂರೆನ್ಸ್ ಹಣವೂ ಅಷ್ಟೇ, ಅವಳದು ಜಾಯಿಂಟ್ ಅಕೌಂಟು. ಅವಳ ಹೆಸರಿನ ಜೊತೆ ಯಾರ್ದು ಜಾಯಿಂಟ್ ಆಗಿರುತ್ತೋ ಅವರು ಬಂದು ಸಹಿ ಮಾಡಿಕೊಡ್ಬೇಕು. ಒಂದು ವೇಳೆ ರಾಮಣ್ಣ ಜಾಯಿಂಟ್ ಹೋಲ್ಡರ್ ಆಗಿದ್ದರೆ ಖಂಡಿತ ಆ ಹಣ ಕೂಡ ಸಿಗೋದಿಲ್ಲ ಎಂದರು ಶೇಖರ್. ಹಾಗಿದ್ರೆ ಇದು ಕೂಡ ಸಾಧ್ಯ ಇಲ್ಲ. ಅವಳು ಇದೇ ಮನೆಯಲ್ಲಿ ಇರಬೇಕು ಅಂತ ಅಂದರೆ ನಾನು ಹೇಳಿದ್ದನ್ನು ಕೇಳಿಕೊಂಡು ಬಿದ್ದಿರೋ ಹಾಗಿದ್ದರೆ ಇರಬಹುದು, ಇಲ್ಲ ಅಂದ್ರೂ ಸಹ ಇಲ್ಲೇ ಇರಬೇಕು. ಯಾಕಂದರೆ ಈಗ ತಾನೇ ನೀವೇ ಹೇಳಿದ್ರಲ್ಲ, ಅವರಪ್ಪ ಅವ್ವ ಸೈನ್ ಮಾಡದೇ ಇದ್ದರೆ ಹಣ ಸಿಗೋದಿಲ್ಲ ಅಂತ. ಅದೆಲ್ಲ ನನಗೆ ಸಿಗೋ ತನಕ ಇವಳು ಇದೇ ಮನೆಯಾಗೆ ಇರಬೇಕು. ಇರೋ ವಿಚಾರ ತಿಳಿಸಿ ಅವಳಿಗೆ ಸಹಾಯ ಮಾಡುವ ಬದಲು ನನಗೆ ಸಹಾಯ ಮಾಡಿದ್ದೀರಾ. ಇನ್ನು ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋದೇ ನನ್ನ ಕೆಲಸ ಆಗುತ್ತೆ. ಮೊದಲು ಅವಳು ಇರೋ ರೂಮ್ ಬಾಗಿಲು ಸರಿ ಮಾಡಿಸ್ಬೇಕು. ಯಾಕಂದರೆ ಗೊತ್ತಿಲ್ಲದಂಗೆ ರಾತ್ರೋರಾತ್ರಿ ಮನೆ ಬಿಟ್ಟು ಹೊರಟು ಹೋದರೆ ಏನು ಮಾಡೋದು ಎಂದಳು ನಂಜಮ್ಮ. ಈ ವಿಚಾರನ ಇವಳಿಗೆ ಹೇಳೋ ಬದಲು ಸುಮ್ಮನೆ ಗೌರಿನ ಕಳಿಸ್ಬಿಡ್ಬೋದಾಗಿತ್ತು. ವಿಚಾರ ತಿಳಿದು ಇನ್ಮೇಲೆ ಗೌರಿ ಮೇಲೆ ಒಂದು ಕಣ್ಣು ಇಟ್ಟಿರ್ತಾಳೆ ಎಂದುಕೊಂಡರು ಶೇಖರ್. ಎರಡು ಮನೆ ಕಡೆಯಿಂದಲೂ ಗೌರಿ ಓದಿಗೆ ಯಾವ ಸಹಾಯ ಸಿಗಲಿಲ್ಲ. ಹೆಂಡತಿಯ ಮಾತಿನಿಂದ ಕೋಪಗೊಂಡಿದ್ದ ರಾಮಣ್ಣ ಚೆನ್ನಾಗಿ ಕುಡಿದು ಟೈಟಾಗಿ ಮನೆಗೆ ಬಂದಿದ್ದ. ಹೆಂಡತಿಗೆ ಬಾಯಿಗೆ ಬಂದಂತೆ ಬೈಯುತ್ತಾ ಹೋಗಿ ಮಲಗಿಕೊಂಡ. ಇತ್ತ ಸುಧಾ ಮತ್ತು ರಮೇಶ್ ಮನೆಯಲ್ಲಿ ನಡೆದ ವಿಚಾರನ ತಿಳಿಸುವುದಕ್ಕೆ ಜಾನಕಮ್ಮನಿಗೆ ಫೋನ್ ಮಾಡುತ್ತಾರೆ. ಚೆನ್ನಾಗಿ ಕುಡಿದು ಬಿದ್ದಿದ್ದ ರಾಮಣ್ಣನ ಫೋನ್ ತೆಗೆದುಕೊಳ್ಳುವಷ್ಟು ಪ್ರಜ್ಞೆ ಇರಲಿಲ್ಲ. ಫೋನ್ ಮಾಡ್ತಾ ಇರೋದು ಸುಧಾ ಅಂತ ತಿಳಿದ ಜಾನಕಮ್ಮ ಫೋನ್ ತೆಗೆದುಕೊಂಡು ಹಿತ್ತಲಿನ ಕಡೆ ಹೋಗುತ್ತಾಳೆ. ಹೇಳವ ಸುಧಾ, ನಾನು ಹೇಳಿದ್ದನ್ನು ನನ್ನ ಅಣ್ಣನಿಗೆ ಹೇಳಿದ್ರಾ? ಅಣ್ಣ ಗೌರಿನ ಓದಿಸೋದಕ್ಕೆ ಒಪ್ಕೊಂಡ ಕೇಳಿದಳು. ಮಾವ ಏನೋ ಒಪ್ಕೊಂಡ್ರು ಆಂಟಿ, ಆದರೆ ಅತ್ತೆ ಒಪ್ಕೊಳ್ಳಿಲ್ಲ ಅಂತ ಹೇಳಿ ಮನೆಯಲ್ಲಿ ನಡೆದ ಘಟನೆಗಳನ್ನು ಹೇಳುತ್ತಾಳೆ ಸುಧಾ. ಹಾಗಾದರೆ ಆ ಕಡೆಯಿಂದನೂ ಏನು ಸಹಾಯ ಸಿಗಲ್ತು? ಅದು ಅಲ್ಲದೆ ಅತ್ತಿಗೆ ಅವಳ ಮೇಲೆ ಒಂದು ಕಣ್ಣು ಬೇರೆ ಇಟ್ಟಿರುತ್ತಾರೆ ಅಂತ ಇದೆಯಾ? ಈಗ ಏನಪ್ಪ ಮಾಡೋದು ಎಂದಳು ಜಾನಕಮ್ಮ. ಆಂಟಿ, ಈ ವಿಚಾರವಾಗಿ ನಿಮಗೆ ಸಹಾಯ ಮಾಡೋದಕ್ಕೆ ಬೇರೆ ಯಾರೂ ಇಲ್ವಾ ಎಂದಳು ಸುಧಾ. ಆಗ ತಕ್ಷಣ
ಜಾನಕಮ್ಮನ ನೆನಪಿಗೆ ಶ್ಯಾಮಣ್ಣ ಮೇಷ್ಟ್ರು ಬರುತ್ತಾರೆ. ಒಬ್ಬರು ಇದ್ದಾರೆ ಸುಧಾ, ನಮ್ಮ ಸ್ಕೂಲಿನ ಹೆಡ್ ಮಾಸ್ಟರ್, ಅವರ ಸಹಾಯ ತಗೋಬಹುದು. ಆಗ ಸುಧಾ, ಸರಿ ಆಗಿದ್ರೆ ನಾಳೆನೇ ಹೋಗಿ ಈ ವಿಚಾರವಾಗಿ ಮಾತನಾಡಿಕೊಂಡು ಬನ್ನಿ, ಅವರು ಏನಾದರೂ ಉಪಾಯ ಮಾಡಬಹುದು ಎಂದಳು. ಸರಿ ಸುಧಾ, ನೀನು ಹೇಳಿದಂತೆ ಆಗಲಿ. ಬೆಳಿಗ್ಗೆ ಸ್ಕೂಲ್ ಬಾಗಿಲು ತೆಗಿತಾ ಇದ್ದಂಗೆ ಒಯ್ತೀನಿ. ಆ ಮೇಷ್ಟ್ರು ನನಗೆ ಬಾಯಿಗೆ ಬಂದಂತೆ ಬೈದರೂ ಪರವಾಗಿಲ್ಲ, ನನ್ನ ಮಗಳಿಗೆ ಸಹಾಯ ಮಾಡಿ ಅಂತ ಅವರ ಕಾಲಿಗೆ ಬಿದ್ದಾದರೂ ಬೇಡ್ಕೋತೀನಿ ಎಂದಳು. ಸರಿ ಆಂಟಿ, ಹಾಗೆ ಮಾಡಿ. ಸ್ಕೂಲ್ ಹತ್ರ ಹೋಗಿ ಬಂದಮೇಲೆ ನನಗೊಂದು ಕಾಲ್ ಮಾಡಿ. ನಾನು ಈ ವಿಚಾರನ ಮಾವನ ಹತ್ರ ಹೇಳ್ತೀನಿ. ಹೇಗೋ ಗೌರಿ ಜೀವನ ಸರಿ ಹೋದರೆ ನನಗೆ ಅಷ್ಟೇ ಸಾಕು ಅಂತ ಹೇಳಿದ ಸುಧಾ ಫೋನ್ ಕಟ್ ಮಾಡಿದಳು. ಮಾರನೆಯ ದಿನ ಬೆಳಿಗ್ಗೆ ಜಾನಕಮ್ಮ ಸ್ಕೂಲ್ ಹತ್ತಿರ ಬಂದರು. ಬೆಳಿಗ್ಗೆ ಮಕ್ಕಳೆಲ್ಲ ಪ್ರೇಯರ್ ಮುಗಿಸಿ ಶಾಲೆ ಒಳಗಡೆ ಹೋಗಿದ್ದರು. ತನ್ನ ಮಗ ಕೂಡ ಒಳಗೆ ಹೋಗಿದ್ದನ್ನು ಖಾತ್ರಿಪಡಿಸಿಕೊಂಡು ಜಾನಕಮ್ಮ ಹೆಡ್ ಮಾಸ್ಟರ್ ರೂಮಿಗೆ ಬರುತ್ತಾಳೆ. ಅವಳನ್ನು ಕಂಡಿದ್ದೆ ತಡ ಮಾಸ್ಟರ್, ಅರೆ ಜಾನಕಮ್ಮ, ನೀವೇ ಬಂದುಬಿಟ್ಟಿದ್ದೀರಾ, ನಾನೇ ಬರೋಣ ಅಂತ ಅಂದ್ಕೊಂಡಿದ್ದೆ ಎಂದರು. ಅವರ ಕಡೆ ಅನುಮಾನದಿಂದ ನೋಡುತ್ತಾ, ಇವರಿಗೆ ಏನಾದರೂ ಗೌರಿ ಮದುವೆಯಾದ ವಿಚಾರ ಗೊತ್ತಾಗಿ ಹೋಯ್ತಾ ಹೇಗೆ ಎಂದು ಯೋಚಿಸಲು ಶುರು ಮಾಡುತ್ತಾಳೆ. ಏನಕ್ಕೆ ಬಂದಿದ್ದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದು ಗೌರಿ ಅಕೌಂಟಿಗೆ 20 ಲಕ್ಷ ದುಡ್ಡು ಜಮೆ ಆಗಿದೆ, ಅದನ್ನು ಹೇಳೋದಕ್ಕೆ ಅಂತಲೇ ನಿಮ್ಮ ಆನೆ ಹತ್ರ ಬಂದಿದ್ದೆ ಎನ್ನುತ್ತಾರೆ. ಏನು 20 ಲಕ್ಷನಾ ಎಂದು ಬಾಯಿಯ ಮೇಲೆ ಕೈ ಇಡುತ್ತಾಳೆ ಜಾನಕಮ್ಮ. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು.